ಬೆಲೆ ಏರಿಕೆ ಹಿಂದಿನ ಸರ್ಕಾರದಲ್ಲಿಯೂ ಆಗಿದೆ. ಹಾಲಿನ ದರ ಏಕಾಏಕಿ ಏರಿಕೆ ಮಾಡಿರುವ ಕುರಿತು ಮಾಹಿತಿ ಪಡೆಯಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಿಜೆಪಿಯವರ ಕಾಲದಲ್ಲಿಯೂ ಹಾಲಿನ ದರ ಏರಿಕೆಯಾಗಿದೆ. ಅದರ ಬಗ್ಗೆ ಚರ್ಚೆ ಮಾಡಬೇಕು. ಅದನ್ನ ಬಿಟ್ಟು ಎಲ್ಲಾ ವಿಷಯಕ್ಕೂ ರಾಜಕೀಯ ಮಾಡುವುದು, ಪ್ರತಿಭಟನೆ ಮಾಡುವುದು ಸರಿಯಲ್ಲ ಎಂದರು. ಹಿಂದೂ ಕೂಡ ಆಗಿದೆಲ್ಲ, ನಮ್ಮ ಸರ್ಕಾರದಾಗ ಆಗಿದೆ ಅಷ್ಟೇ ಅಲ್ಲಲ್ಲ, ಹಿಂದೂ ಎಲ್ಲ ಸರ್ಕಾರದಾಗ ಆಗಿದೆ. ಅದು ನೇರವಾಗಿ ಸರ್ಕಾರ ಏರಿಸಿ ಹೋದ್ರೆ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ KMFದವರು, ಅವ್ರ ಮೇಲೆ ಮಾಡ್ತೀವಿ. ಮತ್ತು ನಮ್ಮ ಒಂದೇ ಸರ್ಕಾರದಾಗ ಆಗಿಲ್ಲ, ಪ್ರತಿ ಸಾರಿ ಸರ್ಕಾರಗಳ ಆಯಾ ಅನುಗುಣವಾಗಿ ಮಾಡ್ತಿರ್ತಾರೆ. ಹಾಂ, ನೋಡ್ಬೇಕು, ಅದಕ್ಕೆ ರೀಸನ್ ಏನು ಚೆಕ್ ಮಾಡಬೇಕಲ್ಲ. ಯಾಕೆ ನನಗೆ ಅದ್ರ ಬಗ್ಗೆ 9 ರೂಪಾಯಿ ಏಕಾಏಕಿ ಅಷ್ಟು ಒಂದೇ ಸಾರಿ ಯಾಕೆ ಇದು 1 ವರ್ಷದಾಗ ಆಯ್ತು ಅನ್ನೋದು ಮಾಹಿತಿ ತೊಗೋಬೇಕಾಗ್ತದ್ರೆ. ಮಾಹಿತಿ ತೊಗೊಂಡು ರಿಪ್ಲೈ ಮಾಡ್ತೀವಿ ಬೇಕಾದ್ರೆ. ಸರ್, ಟೋಲ್ ದರ ಕೂಡ ಏರಿಕೆ ಆಗಿದೆ. ಹೊಸ ವಾಹನಗಳ ಖರೀದಿ ಮಾಡೋರು ಕೂಡ ಇವತ್ತಿಂದ ಹೆಚ್ಚಿನ ದರ ತಗೊಳ್ತಾರೆ. ಆ ಇಲಾಖೆ ಅವ್ರು ಸ್ಪಷ್ಟೀಕರಣ ಕೊಡಬೇಕಲ್ಲ. ಆ ಇಲಾಖೆಯವ್ರು ಯಾಕೆ ಜಾಸ್ತಿ ಮಾಡಿದ್ರು, ನ್ಯಾಷನಲ್ ಹೈವೇ ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಯ್ತು. ಯಾಕೆ ಹೆಚ್ಚು ಮಾಡಿದ್ದೀವಿ, ಏನು ರೀಸನ್ನು, ಎದಕ್ಕೆ ಹಾಲು ಅಂತಾರೆ. ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ, ಮತ್ತು ಇದಕ್ಕೆ ನಾವು ಮಾಡಬೇಕಾಗ್ತೈತೆ. ಸೊ ಅನಾವಶ್ಯಕ ಇದು. ಚರ್ಚೆ ಮಾಡಬೇಕು, ಯಾಕಾಗಿದೆ, ಏನಾಗಿದೆ. ಅವರು ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಹೇಳೋಲ್ಲ. ನಾವು ಮಾಡ್ತೀವಿ, ನಾವು ಹೇಳೋಲ್ಲ. ಅಂದರೆ ಕಂಬೈಂಡಾಗಿ ಎಲ್ಲೋ ಸುಮ್ಮನೆ ಜನರ ಗೊಂದಲಕ್ಕೆ ಈಡು ಮಾಡುವಂಥ ಪ್ರಯತ್ನ ಆಗಬಾರ್ದು. ಈಗ ಅವ್ರ ಕಾಲದಲ್ಲಿ ಹಾಲು ದರ ಆಗಿಲ್ಲ, BJPಯಲ್ಲೇ ಆಗಿದ್ದಾರೆ, ನಮ್ಮ ಕಾಲದಲ್ಲೇ ಆಗಿದೆ. ಅದು ಯಾಕಾಗಿದೆ ಸೈಂಟಿಫಿಕ್ ರೀಸನ್ ಹೇಳುವಂಥ ಪ್ರಯತ್ನ ಆಗಬೇಕು. ಅನಾವಶ್ಯಕ ರಾಜಕೀಯಕ್ಕೋಸ್ಕರ ವಿರೋಧ ಆಗಬಾರ್ದು. ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಎಲ್ಲೆಲ್ಲಿ ಸಮಸ್ಯೆ ಬರುತ್ತೋ ನೋಡಿಕೊಂಡು ನೀರಿನ ಟ್ಯಾಂಕರ್ಗಳನ್ನು ಪೂರೈಸಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.